ಇವತ್ತು ನಮ್ಮ ಮಾತಾಳು ವೈದ್ಯ ಅವರು ಆ ವೈದ್ಯರನ್ನ ನಮ್ಮ ಪಕ್ಕದಲ್ಲಿ ಕೂತಿರ್ಸ್ಬಿಟ್ಟಿದ್ದೀರಾ ಈಗ. ವೈದ್ಯರನ್ನೆಲ್ಲ ನಮ್ಮ ಪಕ್ಕದಲ್ಲಿ ಕೂತಿರ್ಸಿದ್ದೀರಾ. ನಮ್ಮ ಆರೋಗ್ಯ ಸರಿ ಹೋಗ್ಲಿ ಅಂತ ಬಹಳ ಸಂತೋಷ. ಹಿಂದೆ ನಮ್ಮ ರುದ್ರಪ್ಪ ಲಂಬಾಣಿಯವರಿದ್ರು, ಬಹಳ ಕೋಆಪರೇಟಿವ್ ಆಗಿದ್ರು. ಪಾಪ ನಾನೇನ ಮರ್ತರೆ ಎತ್ತಿ ಕೊಡೋರು ಕೈಗೆ. ಅವರು ನಾನೇನೋ ಭಾಷಣದಲ್ಲಿ ಏನಾನ ಮಿಸ್ಟೇಕ್ ಆದ್ರೆ ಎತ್ತಿ ಕೈ ಕೊಡೋರು. ರಿಯಲ್ ಆಗಿ ಒಳ್ಳೆ ಮನುಷ್ಯ, ಒಳ್ಳೆ ಮನುಷ್ಯ. ಅದರಿಂದ ಅವರು ನಮ್ಮ ಜೊತೆ ಹಾಗೇ ಇರಲಿ, ಯಾಕಂದ್ರೆ ಪಕ್ಕದಲ್ಲಿ ಕೂತಿರೋದ್ರಿಂದ ಒಳ್ಳೆ ಸ್ನೇಹ. ಈಗೂ ಅಷ್ಟೇ ಸ್ನೇಹಿತರಿದ್ದಾರೆ ಲಂಬಾಣಿಯವರು. ಇವತ್ತು ಇಂಡಿಪೆಂಡೆಂಟ್ ಆಗಿ ಜಿಲ್ಲಾ ಪಂಚಾಯಿತಿಯಲ್ಲಿ 2 ಬಾರಿ ಗೆದ್ದು, ಇಂಡಿಪೆಂಡೆಂಟ್ ಆಗಿ MLA ಗೆದ್ದು, ಈಗ ಅವರು ಉಪಸಭಾಪತಿಗಳಾಗಿರುವಂಥದ್ದು. ನಾವು ಕೂಡ ಅದಕ್ಕೆ ಕೋಆಪರೇಟ್ ಮಾಡಿದ್ದೀವಿ. ಉಪಸಭಾಪತಿ ಎಲೆಕ್ಷನ್ಗೆ ನಾವೇನು ವಿರೋಧ ಏನು ಮಾಡಲಿಲ್ಲ. ನಾವು ಯಾಕೆ ವಿರೋಧ ಮಾಡಿಲ್ಲ ಅಂದ್ರೆ, ಈ ಕಾಂಗ್ರೆಸ್ ಲೆಟರ್ಡ್ ಅಲ್ಲಿ ಅವ್ರ ಹೆಸರೇ ಇಲ್ಲ. ಇವು ಕಾಂಗ್ರೆಸ್ ಲೆಟರ್ಡ್ ಕಳಿಸಿದಾರಲ್ಲ ವೇಣುಗೋಪಾಲ್ ಅವರು, ಆನರಬಲ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಹ್ಯಾಸ್ ಅಪ್ರೂವ್ಡ್ ಅಂಡ್ ದ ಪ್ರಪೋಸಲ್ ಫಾರ್ ದಿ ಇಂಡಿಕೇಶನ್ ಆಫ್ ದ ನ್ಯೂ ಮಿನಿಸ್ಟರ್ ಅಂಡ್ ಇದಂತ ಎಲ್ಲ ನಿಮ್ಮ ಹೆಸರಿದೆ ಇದರಲ್ಲಿ. ಇಲ್ಲಿದೆ, ಇಲ್ಲಿ GS ಪಾಟೀಲ್ ಅಂತ, ಇವ್ರ ಹೆಸರಲ್ಲಿ ಪೊನ್ನಣ್ಣ ಅಂತ ಇದೆ. ಪೊನ್ನಣ್ಣ ಬರ್ಲಿಲ್ಲಲ್ಲ, ಇವ್ರು ಬಂದಿದಾರಲ್ಲ, ಅದಕ್ಕೆ ಇದು ಲಿಸ್ಟ್ ಅಲ್ಲಿ ಇಲ್ಲ. ಇವ್ರು ಬಂದಿದ್ದಾರೆ, ಅದಕ್ಕೆ ನಾವು ಪೂರ್ತಿ ಸಹಕಾರ ಕೊಟ್ಟಿದ್ದೀರಿ. ನಾವು ಎಲೆಕ್ಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದಿರಿ, ಪೂರ್ತಿ ಸಹಕಾರ ಕೊಟ್ಟಿದ್ದೀರಿ. ಅವ್ರ ಪಾಪ ಮಂತ್ರಿಯಲ್ ಪಟ್ಟಿಯಲ್ಲಿ ಇದ್ರು. ಅವರು ಎಲ್ಲೋ ಏನೋ ಮಿಸ್ಟೇಕ್ ಆಗಿ ಅವರು ಲಿಸ್ಟ್ ಅಲ್ಲಿ ಇದ್ದವ್ರು ಪಾಪ ಸರಿಯಾಗಿ ದೋಣಿಯಲ್ಲಿ ಮೀನು ಹಿಡಿಯಕ್ಕೆ ಹೋಗಿದ್ದಾರೆ. ಯಾಕೋ ಅವತ್ತು ಮೀನು ಸರಿಯಾಗಿ ಸಿಕ್ಕಿಲ್ಲ ಅನ್ನೋ ಕಾಣಿಸುತ್ತೆ ಅವ್ರಿಗೆ. ದೋಣಿನೇ ಮುಗಿಸ್ಕೊಂಡು ಏನೋ ಪ್ರಾಬ್ಲಮ್ ಆಗಿರ್ಬೇಕು ಅವ್ರಿಗೆ. ಮತ್ತೆ ಒಳ್ಳೆಯವರು ಅಂತ ಏನೋ ಅವ್ರನ್ನ, ನಿಮ್ಮನ್ನು ಅಷ್ಟೇ ಹಂಗೆ ಮಾಡಿರೋದು. ಅವ್ರದ್ದು ಅದೇ ಕತೆ, ನಿಮ್ದು ಅದೇ ಕತೆ. ಅದಕ್ಕೆ ಬಹಳ ಒಳ್ಳೆಯ ರೀತಿಯಾಗಿ ಅವರು ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿ ಮತ್ತು MLA ಆಗಿ ಕೆಲಸ ಮಾಡಿದ್ದಾರೆ. ಅವರಿಗೆ ನಾನು ಕೂಡ ಶುಭ ಕೋರ್ತೀನಿ. ಮುಂದಿನ ದಿನಗಳಲ್ಲಿ ಅವರಿಗೆ ಇನ್ನಷ್ಟು ಎತ್ತರದ ಸ್ಥಾನ ಸಿಗಲಿ ಅನ್ನೋ ಭಾವನೆ ನಾನು ವ್ಯಕ್ತ ಮಾಡ್ತಾ ಇದ್ದೀನಿ. ಮಾನ್ಯ DK ಶಿವಕುಮಾರ್ ಅವರು ಇರೋರಿಗೆಲ್ಲರಿಗೂ ಕೂಡ ಮೂಗು ತುಪ್ಪ ಸವರ್ತಾ ಇದ್ದಾರೆ, ನೋಡ್ತಾ ಇದ್ದೀನಿ. ಅವ್ರು ಬಂದಾಗಿಂದನೂ ಕೂಡ ಎಲ್ಲರಿಗೂ ಅದೇ, ನಿಮಗೂ ಅದೇ ಹೇಳಿದ್ರು, ಅಲ್ಲಿ ಕೂತವರು ಮುಖ್ಯಮಂತ್ರಿ ಆಗ್ತೀರಾ ನೀವು? ಅಲ್ಲ, ಯೋಚನೆ ಮಾಡಿ, ಆಗ್ತೀರಾ? ಈಗ ಹೆಂಗ್ ಬಂದೈತೆ ಹಂಗ ಬಂದ್ರೆ ಅಶೋಕಣ್ಣ, ಜಗತ್ತಿಗೆ ಅಶೋಕಣ್ಣ, ಈಗ ನನ್ನ ಮುಖ್ಯಮಂತ್ರಿ ಆಯ್ತಾರೆ ಅಂತ ನೀವು ಹೇಳ್ತಿದ್ರಾ? ನನ್ನ ಮುಖ್ಯಮಂತ್ರಿ ಆಗ್ತಾನೆ ಅಂತ ಹೇಳ್ತಿದ್ರ? ನಾನು ಸಿದ್ದರಾಮಯ್ಯ ಆಗಿದ್ದ ದಿನದಿಂದ ಹೇಳ್ತಾ ಇದ್ದೀನಿ, ಬದಲಾವಣೆ ಆಗುತ್ತೆ ಆಗುತ್ತೆ ಅಂತ. ನೋಡಿ, 100 ಪ್ರೆಸ್ ಮೀಟ್ ಅಲ್ಲಿ ಮಾಡಿದ್ದೀನಿ, ಬದಲಾವಣೆ ಆಗುತ್ತೆ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಅವರಿಬ್ಬರ ಗಾಯಕ್ಕೆ ಒಳ್ಳೆ ಮುಲಾಮ್ ಸೌರ ಕೆಲಸನ ಇವತ್ತು ನೀವು ಮಾಡಿದಿರಿ. ಅವರಿಗೆ ಏನು ಮಂತ್ರಿ ಪದವಿ ಸಿಕ್ಕಬೇಕಾಗಿತ್ತು, ತಪ್ಪಿ ಹೋಗಿದ್ರಿಂದ ಏನ್ ದುಃಖ ಆಗಿತ್ತಲ್ಲ, ಅದಕ್ಕೊಂದು ಸಮಾಧಾನ ಮಾಡುವಂತಹದಕ್ಕೆ ಈ ವೇದಿಕೆಯನ್ನು ಚೆನ್ನಾಗಿ ಉಪಯೋಗಿಸ್ಕೊಂಡ್ರಿ. ಸಲ್ಯೂಟ್ ಇದೆ. ಅದಕ್ಕೆ ನನಗೆ ಇವರು ಯಾರು ಹೇಳಿದ್ರು, ಜ್ಞಾನೇಂದ್ರನೇ ಹೇಳಿದ್ರು, DK ಶಿವಕುಮಾರ್ ಅವರು ಬದಲಾವಟವ್ರೆ ಅಂತ. ಅವ್ರೇನು ಬದಲಾಗಿಲ್ಲ. ಅವರ ಏನಿದೆ, ಅವರ ಒಳಗಡೆ ಏನಿದೆ ಅದು ಹಂಗೆ ಇದೆ. ಏನ್ ಮಾಡಬೇಕು ಅದನ್ನೇ ಮಾಡ್ತಾರೆ ಅವರು. ಆದ್ರೆ ಎಲ್ಲರಿಗೂ ಈಗ ಕೊಡ್ತಾ ಇದಾರಲ್ಲ, ಮೂಗಿಗೆ ತುಪ್ಪ ಸವರ್ತಾ ಇದಾರಲ್ಲ, ಹಂಗೆ ಎಲ್ಲರಿಗೂ ತುಪ್ಪ ಸವರ್ಕೊಂಡು ಅವ್ರ ಕೆಲಸ ಏನಾಗಬೇಕು ಅದನ್ನ ಮಾಡ್ಕೊಂತಾರೆ ಅಷ್ಟೇ. ಲಾಸ್ಟ್ಗೆ ಅವ್ರಿಗೇನ್ ಕೆಲಸ ಆಗ್ಬೇಕೋ ಅದನ್ನ ಗ್ಯಾರಂಟಿ ಮಾಡ್ಕೊಂತಾರೆ ಅವರು. ಆ ಚಾಕ್ಯತೆ ಮುಖ್ಯಮಂತ್ರಿಗೆ ಇದೆ. ಅದರಿಂದ ನಾನು ಇವತ್ತು ಅಭಿನಂದನಾ ಭಾಷಣದಲ್ಲಿ ವೈದ್ಯ ಅವರಿಗೆ ನಾನು ಶುಭ ಕೋರ್ತೀನಿ. ಒಳ್ಳೇದಾಗ್ಲಿ. ನಿಮ್ಮ ಉಪಾಧ್ಯಕ್ಷರ ಸ್ಥಾನ ಅದು ಒಂಥರ ಗೌರವಯುತವಾದ ಸ್ಥಾನ. ತಾವು ಕೂಡ ಅವಕಾಶ ಆದಾಗ ಅವ್ರು ಕೊಡಿ. ನಮ್ ಖಾದರ್ ಸಾಹೇಬರು ಮಾಡ್ದಂಗೆ ಮಾಡಕ್ ಹೋಗ್ಬೇಡಿ. ಬಂದ್ ಕೂತ್ಬಿಟ್ರೆ ಎದ್ದೊಳ್ತಾನೆ ಇರಲ್ಲ ಮನುಷ್ಯ. ಪಾಪ ಇವರು ನನ್ನ ಕಡೆನೆ ನೋಡ್ಕೊಂಡು ಕೂತಿರೋರು ಉಪಾಧ್ಯಕ್ಷರು. ರುದ್ರಪ್ಪ ಅವರು, ನೀವ್ ಹಂಗ್ ಮಾಡ್ಕೊಡ್ಬೇಡಿ. ಖಾದರ್ ಅವರು ಖಾದರ್ ಕೊಟ್ಟಂಗೆ ಕಾಟ ಕೊಡಬೇಡಿ, ಅವಕಾಶ ಕೊಡಿ. ಯಾಕೆಂದ್ರೆ ನೀವು ಅಧ್ಯಕ್ಷರಾಗಿದ್ದೀರಾ, ನಿಮ್ಗೊಂದು ಗೌರವಯುತ ಸ್ಥಾನ ಇದೆ. ನಿಮಗೆ ಕಮಾಂಡಿಂಗ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಒಂಥರ ಜಡ್ಜ್ ತರ ನೀವು ಈಗ
ಸೊ ಇನ್ನೊಬ್ಬರನ್ನ ಟ್ರೈನ್ ಮಾಡಕ್ಕೂ ನಿಮ್ಗೆ ಅವಕಾಶ ಇದೆ. ಹಿಂದೆ ನೀವು ಕೆಲವರನ್ನೇ ಜ್ಞಾಪಿಸ್ಕೊಳ್ಳಿ. ಹಿಂದೆ ರಾಮಕೃಷ್ಣ ಹೆಗಡೆ ಅವರಿದ್ರು. 100 ಜನ ಅವರು ನಾಯಕರನ್ನ ತಯಾರು ಮಾಡಿದ್ರು. ನಾನು ನೋಡಿದ ರೀತಿ 100 ಜನ ನಾಯಕರು ಅವ್ರು ಇವತ್ತು ಎಲ್ಲಾ ಪಾರ್ಟಿಯಲ್ಲೂ ಇದ್ದಾರೆ, ಬೇರೆ ಬೇರೆ ಪಾರ್ಟಿಯಲ್ಲೂ. ರಾಮಕೃಷ್ಣ ಹೆಗಡೆ ಮಾಡೆಲ್ ನಮ್ಗೆ ಅವರು. ಆ ತರದವ್ರು ಬಹಳ ವಿರಳ, ಬೆಳೆಸೋವಂಥವ್ರು ಬಹಳ ವಿರಳ. ಅದರಿಂದ ತಮಗೂ ವಿನಂತಿ ಮಾಡ್ತೀನಿ, ಅವಕಾಶ ಸಿಕ್ಕಿದಾಗೆಲ್ಲ ವೈದ್ಯರಿಗೂ ಒಂದು ಚಾನ್ಸ್ ಕೊಟ್ಟು ಅವರು ಒಂದು ಸ್ವಲ್ಪ ಅಧಿವೇಶನ ನಡೆಯುವಂತ ಒಂದು ಚಾಕಚಕ್ಯತೆ ಅವರೂ ಪಡೀಲಿ. ಮುಂದೆ ಅವರು ಸ್ಪೀಕರ್ ಆಗ್ಬೋದಾ? ಸ್ಪೀಕರ್ ಆಗೋ ಯೋಗ ಏನಾನ ಬಂದ್ರೆ ಅವರು ಕೂಡ ಸ್ಪೀಕರ್ ಆಗ್ಲಿ. ವಿಧಿ ಸಂಕಲ್ಪ ಅಂತ ಅವ್ರು ಹೇಳ್ತಾ ಇದ್ದಾರೆ. ವಿಧಿ ಸಂಕಲ್ಪ ಇದೆ ಅಂತ. ವಿಧಿ ಸಂಕಲ್ಪ ಏನಿದೆಯೋ ಅದಾಗ್ಲಿ. ನಾನು ಶುಭ ಕೋರ್ತೀನಿ. ಮತ್ತೊಮ್ಮೆ ನನಗೆ ಅಭಿನಂದನಾ ಸಲ್ಲಿಸೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದ ಹೇಳಿ ನನ್ನ